ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗಲ್ಲಿ ಕೃಷ್ಣನ ಮೆಸೇಜ್ ಏನಿದೆ, ಕೃಷ್ಣನ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ಸೊ ಈ ವಿಡಿಯೋ ಟೈಮ್ಲೆಸ್ ಆ್ಯಂಡ್ ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಮುಂದೆ ಯಾವಾಗಲೇ ಬರಲಿ, ಆಗ ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ. ಓಕೆ, ಡು ನಾಟ್ ಪ್ರೊವೋಕ್ ನೆಗೆಟಿವಿಟಿ. ಕೃಷ್ಣ ಹೇಳ್ತಿದ್ದಾರೆ ನೆಗೆಟಿವಿಟಿನ ಪ್ರೊವೋಕ್ ಮಾಡಬಾರ್ದು ಅಂತ. ಡು ನಾಟ್ ಇನ್ವೈಟ್ ನೆಗೆಟಿವಿಟಿ ಬೈ ಡೂಯಿಂಗ್ ಆರ್ ಸೇಯಿಂಗ್ ರಾಂಗ್ ಥಿಂಗ್ಸ್. ಕೃಷ್ಣ ಹೇಳ್ತಿದ್ದಾರೆ, ನೀವು ಹೇಳೋ ಪ್ರತಿಯೊಂದು ಮಾತಲ್ಲೂ ಕೂಡ ಪಾಸಿಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಹೇಳೋ ಪ್ರತಿಯೊಂದು ಮಾತಲ್ಲೂ ಕೂಡ ಕೆಲವೊಂದಷ್ಟು ನೆಗೆಟಿವಿಟಿನ ನಾವು ನೆಗೆಟಿವ್ ಆರ್ ಪಾಸಿಟಿವಿಟಿ ಎರಡನ್ನೂ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಮಾತಿನ ಮೇಲೆ ನಮಗೆ ಗಮನ ಇರಬೇಕು ಅಂತ. ಆಡೋ ಮಾತನ್ನು ನಾವು ಯೋಚನೆ ಮಾಡಿ ಆಡೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಸೋಲೋದು ಬೇಡ ಅಂತ. ಫ್ಲೋ ವಿತ್ ದ rhythm. Allow all the things to take their rightful positions on their own so that they can together produce the same effect. Do not judge anything but flow with the tide. ಕೃಷ್ಣ ಹೇಳ್ತಿದ್ದಾರೆ, ಎಲ್ಲವನ್ನೂ ಅದಾಗದೆ ಸಮಯಕ್ಕೆ ತಕ್ಕಂತೆ ಆಗೋದಕ್ಕೆ ಬಿಡು. ದೆನ್ ಎವ್ರಿಥಿಂಗ್ ವಿಲ್ ಬಿ ಫೇವರ್ ಟು ಯು ಅಂತ. ಅದಾಗದೆ ಕೆಲವೊಂದಷ್ಟು ಸಿಚುವೇಶನ್ಗಳು ನಾವು ಬಲವಂತ ಮಾಡಿ ತುಂಬ ಫೋರ್ಸ್ ಮಾಡಿ ಪ್ರಯತ್ನ ಪಡ್ತಾ ಇರ್ತೀವಿ, ಈಗ ಆಗ್ಬಿಡ್ಬೇಕು, ಈಗಲೇ ಆಗ್ಬಿಡ್ಬೇಕು ಅಂತ. ಬಟ್ ಕೆಲವೊಂದು ವಿಷಯಕ್ಕೆ ಆ ಒಂದು ಟೈಮ್ ಲೈನ್ ಅಂತ ಇರುತ್ತೆ, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ. ಆ ಟೈಮಿಗೆ ಅದಾದ್ರೇ ಚೆಂದ. ಹಾಗೆ ಕೆಲವೊಂದಷ್ಟು ಸಿಚುವೇಶನ್ ನಾವು ಯೂನಿವರ್ಸ್ಗೆ ಬಿಟ್ಬಿಡಬೇಕು. ಆ ಫ್ಲೋನಲ್ಲೇ ಆದಾಗ ಅದಕ್ಕೊಂದು ವ್ಯಾಲ್ಯೂ ಆ್ಯಂಡ್ ಆ ಇಂಪಾರ್ಟೆನ್ಸ್ ಏನು ಅನ್ನೋದು ಅದು ಆಗ ಅರ್ಥ ಆಗುತ್ತೆ. ಸೊ ಫ್ಲೋ ವಿತ್ ದ ರಿದಮ್ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ಅದಾಗದೆ ಆಗಬೇಕು ಅಂತ ಇರುತ್ತೆ. ಕೆಲವೊಂದಷ್ಟು ಸಿಚುವೇಶನ್ ಹೇಗಿರುತ್ತೆ ಅಂದರೆ, ನಾವೆಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಒಂದು ಪರಿಸ್ಥಿತಿಗೆ, ಆ ಸಿಚುವೇಶನ್ಗೆ, ಆ ಒಂದು ಅವಶ್ಯಕತೆಗೆ ಆಗ ಆಗ್ತಿರೋದಿಲ್ಲ. ಅದು ಇನ್ಯಾವಾಗೋ ಆಗುವಂಥ ಒಂದು ಡಿವೈನ್ ಟೈಮಿಂಗ್ ಇರುತ್ತೆ. ಸೊ ನಾವು ಅಲ್ಲಿಗೆ ಬಿಟ್ಬಿಡಬೇಕು, ಅದಾಗುತ್ತೆ. ಆ್ಯಂಡ್ ಆಗ ಬರುವಂಥ ರಿಸಲ್ಟೇ ಬೇರೆ ಇರುತ್ತೆ. ಲೈಕ್ ತುಂಬ ಇಷ್ಟು ಸಿಗೋದು ಇಷ್ಟು ಸಿಕ್ಕ ಹಾಗಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಮೆಸೇಜ್. ಸೊ ಲಾಸ್ಟ್ ಮೆಸೇಜ್ ಕೃಷ್ಣನ ಕಡೆಯಿಂದ. ಓಕೆ, ಟೈಮ್ ಟು ಮೂವ್ ಆನ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾರೆ, ಫಾಲೋ ದ ಪಾತ್ ಡೆಸ್ಟೈನ್ಡ್ ಫಾರ್ ಯು, ಮೂವ್ ಆನ್, ಡು ನಾಟ್ ಸ್ಟಾಪ್ ಆರ್ ಲುಕ್ ಬ್ಯಾಕ್, ದ ಡಿಸೈರ್ಡ್ ಚೇಂಜ್ ವಿಲ್ ಕಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀನೀಗ ಮೂವ್ ಆನ್ ಆಗುವಂಥ ಸಮಯ. ಕೆಲವೊಂದಷ್ಟು ಜನಕ್ಕೆ ಇದು ರೆಸೊನೇಟ್ ಆಗಬಹುದು. ನೀವು ಅಂದ್ಕೊಂಡು ಹಾಗೆ ಎಲ್ಲ ಸಿಚುವೇಶನ್ಗಳು ನಿಮ್ಮ ಫೇವರಲ್ಲಿ ಆಗಿರೋದಿಲ್ಲ. ಸೊ ನೀವು ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನಿನಗೆ ಅಂತ ಡೆಸ್ಟೈನ್ಡ್ ಪಾತ್ ಯಾವುದಿದೆ ಅದನ್ನು ನೀವು ಫಾಲೋ ಮಾಡಬೇಕು. ನಿಮಗೆ ಅಂತ ಯಾವುದೋ ಒಂದು ಡೆಸ್ಟೈನ್ಡ್ ಪಾತ್, ಡಿವೈನ್ ಪಾತ್ ಏನಿದೆ, ಆ ಪಾತಲ್ಲಿ ನೀವು ಹೋಗೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಡನ್ ಚೇಂಜ್ ಅಥವಾ ನಾವು ಅಂದ್ಕೊಂಡಷ್ಟು, ಕೆಲವೊಂದು ಸರ್ತಿ ನಾವು ಅಂದ್ಕೊಂಡು ಹಾಗೆ ಎಲ್ಲ ಆಗೋದಿಲ್ಲ. ಡಿವೈನ್ ಟೈಮಿಂಗಲ್ಲಿ ಡಿವೈನ್ ವಿಷಯ ಬೇರೆ ಇರುತ್ತೆ. ಸೊ ಅದರಂತೆ ನಡೆಯೋದು ಕೆಲವೊಂದು ಸರ್ತಿ ತುಂಬ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ದಿಸ್ ಈಸ್ ದ ಮೆಸೇಜ್ ಫ್ರಮ್ ಕೃಷ್ಣ. ಯಾರಿಗೆಲ್ಲ ವಿಡಿಯೋ ರೆಸೊನೇಟ್ ಆಗಿದೆ, ವಿಡಿಯೋ ಲೈಕ್ ಮಾಡೋದು, ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.